ನಾವೀಗ ಬಿಂದು 4, -3 ನ ದೂರ ಕಂಡುಹಿಡಿಬೇಕು. ಇದು ಎ ಆಫ್ 4, -3 ಅಂತ ಆದ್ರೆ ಇದರ ಕೇಂದ್ರ ಸ್ಥಾನ ಬಂದು 0 ಅಂತ ಹೇಳಿದ್ರೆ ಓ ಆಫ್ 0, 0 ಅಂತ ಆಗುತ್ತೆ. ಇಲ್ಲಿಂದ ನಾವು ಹೇಗಿರೋ ಅಂತರಾನ ನಾವು ಕಂಡುಹಿಡಿಬೇಕು, ಸರಿನಾ? ಈಗ ಇದ್ರಲ್ಲಿ ಏನ್ ಮಾಡ್ಬೋದು, 2 ಪಾಯಿಂಟ್ ಇದ್ದಾಗ ಅಂದ್ರೆ ನಾನೊಂದು ಆಪ್ಷನ್ ಕೊಡ್ತೀನಿ. ಇದನ್ನ ನಾವು ಗ್ರಾಫ್ ಮೇಲೆ ಬಿಡಿಸ್ಬೇಕು. ಗ್ರಾಫ್ ಮೇಲೆ ಬಿಡಿಸ್ಬೋದಾ ಅಂದ್ರೆ ಹೌದು. ಈ ರೀತಿ ಗ್ರಾಫ್ ಮೇಲೆ 2 ಪಾಯಿಂಟ್ಗಳು ಅಂತ ಕಾಣುತ್ತೆ ನೋಡಿ. ಎಕ್ಸ್ ಅಕ್ಷ, ವೈ ಅಕ್ಷ, -y -x, ಸರಿನಾ? ಈಗ ಎ ಆಫ್ 4, 3 ಅನ್ನೋ ಪಾಯಿಂಟ್ ಇಲ್ಲಿದೆ. ಹೆಂಗ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ಕೇಂದ್ರ ಸ್ಥಾನ ಇಂದ 4 ಘಟಕಗಳು ನಾವು ರೈಟ್ಗೆ ಬಂದ್ವಿ. ಪಾಸಿಟಿವ್ ಎಕ್ಸ್ ಅಕ್ಷದ ಕಡೆ ಬಂದಾಗ ಇಲ್ಲಿಂದ ನಾವು ಕೆಳಗಡೆ ಅಂತ ಹೇಳಿದ್ರೆ ಡೌನ್ವರ್ಡ್ಸ್ ಹೋದಾಗ -3 ಅಂತ ಆಗುತ್ತೆ. ಇದು 4 ಆಯ್ತು, ಇಲ್ಲಿ -3, ಹಾಗಾಗಿ ಈ ಪಾಯಿಂಟ್ ಬಂದು 4, -3 ಅಂತ ಆಯ್ತು, ಸರಿನಾ? ಈಗ ನಾವೇನ್ ಕಂಡುಹಿಡಿತಿದೀವಿ ಅಂತ ಹೇಳಿದ್ರೆ ಓ ಇಂದ ಹೇಗಿರೋ ಡಿಸ್ಟೆನ್ಸ್ ನ ಕಂಡುಹಿಡಿತಿದೀವಿ. ಅಂದ್ರೆ ಓ ಇಂದ ಹೇಗಿರೋ ದೂರನ ನಾವು ಕಂಡುಹಿಡಿತಿದೀವಿ, ಸರಿನಾ? ನೆಕ್ಸ್ಟ್ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಓ ಇಂದ 4 ಘಟಕಗಳು ಬಲಗಡೆ ಬಂದ್ವಿ. ಈ ಪಾಯಿಂಟ್ ಏನಾಗ್ಬಹುದು, ಬಿ ಆಫ್ 4, 0. ಹೌದು. ಇಲ್ಲಿ ನೋಡಿ, ಈ ಪಾಯಿಂಟ್ ಬಿ ಅನ್ನೋದು ಬಿ ಆಫ್ 4, 0 ಅಂತ ಆದ್ರೆ ಓ ಎ ಅನ್ನೋ ಬಾಹು ಮತ್ತೆ ಬಿ ಎ ಅನ್ನೋ ಬಾಹು ನೋಡಿದಾಗ ಇದರ ಕೋನ ಏನಾಗಿರ್ಬೋದು ಅಂದ್ರೆ 90 ಡಿಗ್ರಿ. ಹೌದು. ಅದೇ ರೀತಿ ಪಾಯಿಂಟ್ ನ ಮತ್ತೊಂದ್ಸರಿ ನೋಡಿ, ಪಾಯಿಂಟ್ ಓ ಬಿ ಎ ಅನ್ನೋದು 3 ನೋಡಿದಾಗ ಇದೊಂದು ತ್ರಿಕೋನ ತರ ಕಾಣ್ತಿದೆ. 90 ಡಿಗ್ರಿ ಇರೋದ್ರಿಂದ ಇದೊಂದು ಲಂಬಕೋನ ತ್ರಿಕೋನ ಅಂತ ಆಗುತ್ತೆ. ಹಾಗಾದ್ರೆ ಇದನ್ನ ನೀವು ಮುಂಚೆನೆ ನೋಡಿದೀರಾ ಅಂತ ಆದ್ರೆ ಲಂಬಕೋನ ತ್ರಿಕೋನ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ? ನಾ ಹೇಳ್ತೀನಿ, ಪೈಥಾಗರಸ್ ಪ್ರಮೇಯ. ಹೌದು, ಪೈಥಾಗರಸ್ ಪ್ರಮೇಯ ಅನ್ನೋದು ಲಂಬಕೋನ ತ್ರಿಕೋನ ನೋಡಿದ ತಕ್ಷಣ ನೆನಪಾಗುತ್ತೆ. ಹಾಗಾದ್ರೆ ನಾವು ಓ ಎನ ಡಿಸ್ಟೆನ್ಸ್ ನ ಈ ಪ್ರಮೇಯ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದಾ? ಅದನ್ನ ಟ್ರೈ ಮಾಡಿ ನೋಡೋಣ. ಇಲ್ಲಿ ನೋಡಿ, ಓ ಬಿ ನ ಅಂತರ ಎಷ್ಟಾಗುತ್ತೆ, ಡಿಸ್ಟೆನ್ಸ್ ಅಂದ್ರೆ ವ್ಯಾಲ್ಯೂ ಅಂದ್ರೆ 4 ಅಂತ ಆಗುತ್ತೆ. ಮತ್ತೆ ಬಿ ಎದ್ ಏನಾಗುತ್ತೆ 3 ಅಂತ ಆಗುತ್ತೆ. ಯಾಕೆ 3 -3 ಆಗ್ಬೇಕಲ್ವಾ ಅಂದ್ರೆ ಇಲ್ಲ, ಲೆಂತ್ ಅನ್ನೋದು ಅಂದ್ರೆ ಉದ್ದ ಅನ್ನೋದು ನೆಗೆಟಿವ್ ನಲ್ಲಿ ಬರಲ್ಲ, ಹಾಗಾಗಿ 3 ಅಂತ ಆಗುತ್ತೆ. ನಾವೇನ್ ಕಂಡುಹಿಡಿಬೇಕು ಅಂದ್ರೆ ಉಳಿದಿರೋ ಸೈಡ್ ಓ ಎನ ನಾವು ಕಂಡುಹಿಡಿಬೇಕು. ಪೈಥಾಗರಸ್ ಪ್ರಮೇಯದಿಂದ ಓ ಎ ಸ್ಕ್ವೇರ್ ಅನ್ನೋದು ಓ ಬಿ ಸ್ಕ್ವೇರ್ ಪ್ಲಸ್ ಬಿ ಎ ಸ್ಕ್ವೇರ್ ಈಕ್ವಲ್ ಆಗುತ್ತೆ. ಇದರ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓ ಎ ಸ್ಕ್ವೇರ್ ಅನ್ನೋದು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಓ ಎ ಸ್ಕ್ವೇರ್ ಅಂದ್ರೆ 16 ಪ್ಲಸ್ 9 ನೆಕ್ಸ್ಟ್ 25. ಈಗ ಎರಡೂ ಕಡೆ ನಾವು ವರ್ಗಮೂಲವನ್ನು ತೆಗೆದುಕೊಂಡಾಗ ಓ ಎ ಅನ್ನೋ ವ್ಯಾಲ್ಯೂ 5 ಅಂತ ಆಗುತ್ತೆ. ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 5. ಕೇಂದ್ರ ಸ್ಥಾನದಿಂದ ನಮ್ಮ ಹತ್ರ ಇರೋ ಪಾಯಿಂಟ್ ನ ದೂರ ಬಂದು 5 ಘಟಕಗಳು ಅಂತ ಆಗುತ್ತೆ. ಈಗ ಗೊತ್ತಾಯ್ತಲ್ಲ? ಇದನ್ನ ನಾವು ಇಲ್ಲಿಗೆ ಯಾಕೆ ನಿಲ್ಸ್ಬೇಕು, ಜನರಲ್ ಫಾರ್ಮ್ ಅಲ್ಲಿ ಬರ್ದ್ ನೋಡೋಣ. ನೋಡಿ, ಇದನ್ನ ನಾನು ಹಿಂದಿದ್ ಲೆಕ್ಕ ತರನೇ ಬರ್ದಿದ್ದೀನಿ. ಎಕ್ಸ್ ವೈ ಅನ್ನೋ ಪಾಯಿಂಟ್ ಯಾವ್ದೋ ರ್ಯಾಂಡಮ್ ಪಾಯಿಂಟ್ ಅಂದ್ರೆ ಯಾವ್ದನ ವ್ಯಾಲ್ಯೂಸ್ ಆಗಿರ್ಬೋದು, 1 3 1 5 -1 5 -1 10 ಈ ತರ. ಈ ರೀತಿ ಜನರಲ್ ಫಾರ್ಮ್ ಇದ್ದಾಗ ನಾವ್ ಹೆಂಗ್ ಕಂಡುಹಿಡಿತೀವಿ, ಇದಕ್ಕೆ ಸೂತ್ರ ಏನಾದ್ರೂ ಇರುತ್ತಾ ಅಂತ ನಾವು ಚೆಕ್ ಮಾಡ್ತೀವಿ. ನೋಡಿ, ಹಿಂದಿನ ಮಾಡಿದ ಪ್ರಾಬ್ಲಮ್ ತರಾನೇ ಓ ಅನ್ನೋ ಕೇಂದ್ರ ಸ್ಥಾನದಿಂದ ಪಾಯಿಂಟಿಗೆ ಒಂದು ಲೈನ್ ತಗೊಂಡಿದೀವಿ. ಇದೊಂದು ಲಂಬಕೋನ ತ್ರಿಕೋನ ಆಗಿರೋದ್ರಿಂದ ನಾವು ಪೈಥಾಗರಸ್ ಪ್ರಮೇಯ ಬಳಸಿ ಓ ಎ ಸ್ಕ್ವೇರ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಬಿ ಎ ಸ್ಕ್ವೇರ್ ಅಂತ ಆಗುತ್ತೆ. ಈಗ ಓ ಬಿ ನ ವ್ಯಾಲ್ಯೂ ಮತ್ತೆ ಬಿ ಎ ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಓ ಬಿ ಅಂದ್ರೆ ಎಕ್ಸ್, ಬಿ ಎ ಅಂದ್ರೆ ವೈ. ಇದನ್ನ ನಾವು ಬರ್ಕೊಂಡ್ರೆ ಓ ಎ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಆಗುತ್ತೆ. ಎರಡೂ ಕಡೆ ನಾವು ವರ್ಗಮೂಲವನ್ನು ತೆಗೆದುಕೊಂಡಾಗ ಓ ಎ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಪಾಯಿಂಟ್ಗೂ ಮತ್ತೆ ಕೇಂದ್ರ ಸ್ಥಾನಕ್ಕೂ ಇರೋ ವ್ಯತ್ಯಾಸನ ನಾವು ಓ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನೋ ಸೂತ್ರದಿಂದ ನಾವು ಕಂಡಿಡ್ಕೊಂತೀವಿ. ನೋಡಿ, ಪೈಥಾಗರಸ್ ಪ್ರಮೇಯ ಅನ್ನೋದು ಎಷ್ಟು ಈಸಿ ಅಲ್ವಾ? ಇದನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಫಾರ್ಮುಲಾ ಅಂದ್ರೆ ಸೂತ್ರನ ಕಂಡಿಡ್ದಿದೀವಿ. ಪ್ರತಿ ಸರಿ ಈ ರೀತಿ ಗ್ರಾಫ್ ಬರ್ದು ಪಾಯಿಂಟ್ ಬರ್ದು 90 ಡಿಗ್ರಿ ತೋರಿಸಿ ಸಾಲ್ವ್ ಮಾಡೋದಕ್ಕಿಂತ ಈ ತರ ಸೂತ್ರ ನಮ್ಮ ಹತ್ರ ಇದ್ದಿದ ತಕ್ಷಣ ನಾವು ಲೆಕ್ಕ ನೋಡಿದ ತಕ್ಷಣ ಸೂತ್ರನ ಬಳಸಿ ಉತ್ತರ ಬರ್ದು ನಾವು ಮುಗಿಸ್ಬೋದು. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇದನ್ನೆಲ್ಲ ಯೂಸ್ ಮಾಡ್ತಾ ಹೋಗ್ಬೇಕು.